ಆತ್ಮೀಯರೇ, ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರನ್ನು ನೀವೆಲ್ಲ ಕೇಳಿದ್ದೇವೆ. APJ ಅಬ್ದುಲ್ ಕಲಾಂ ಆಗಿರಬಹುದು, ಶೇಕ್ಸ್ಪಿಯರ್ ಆಗಿರಬಹುದು, ಆರ್ಯಭಟ ಆಗಿರಬಹುದು, ಹಾಗೂ ಶ್ರೀನಿವಾಸ ರಾಮಾನುಜನ್ ಆಗಿರಬಹುದು, ಚರಕ ಆಗಿರಬಹುದು. ಇವರೆಲ್ಲ ಹೇಗೆ ದೊಡ್ಡ ವ್ಯಕ್ತಿಗಳಾದರೂ ನೀವೆಲ್ಲ ಏಕೆ ಆಗಲಿಲ್ಲ ಅಂತ ಒಮ್ಮೆ ಯೋಚಿಸಿದ್ದೀರಾ? ಹಾಗಾದರೆ ಬನ್ನಿ, ಈ ಒಂದು ಕಥೆಯ ಮೂಲಕ ಇದರ ಒಂದು ರಹಸ್ಯವನ್ನು ತಿಳಿಯೋಣ. ಒಬ್ಬ ವ್ಯಕ್ತಿ ಬೆಂಜಮಿನ್ ಫ್ರಾಂಕ್ಲಿನ್ನ ಅಂಗಡಿಯ ಮುಂದೆ ತಿರುಗಾಡುತ್ತಿದ್ದ. ಕೊನೆಗೆ ಅವನು ಅಂಗಡಿಯ ಒಳಗಡೆ ಹೋದ. ಒಂದು ಪುಸ್ತಕದ ಕಡೆ ಸಂಕೇತ ಮಾಡಿ ತೋರಿಸಿದ. ಈ ಪುಸ್ತಕದ ಬೆಲೆ ಎಷ್ಟು ಎಂದು ಕೇಳಿದಾಗ ಅಲ್ಲಿ ಇರುವ ನೌಕರ ಅದರ ಬೆಲೆ $4 ಎಂದ. ಆಗ ಆ ವ್ಯಕ್ತಿ ಕೇಳಿದ, ಇದಕ್ಕಿಂತ ಕಡಿಮೆ ಹಣದಲ್ಲಿ ಇದನ್ನು ಕೊಡುವೆಯಾ ಎಂದು. ಆಗ ನೌಕರ ಹೇಳುತ್ತಾನೆ, ಇಲ್ಲ, ಆಗುವುದಿಲ್ಲ ಎಂದು. ಆಗ ವ್ಯಕ್ತಿ ಕೇಳುತ್ತಾನೆ, ಈ ಅಂಗಡಿಯ ಮಾಲೀಕ ಬೆಂಜಮಿನ್ ಫ್ರಾಂಕ್ಲಿನ್ ಇದ್ದಾರೆಯೇ ಎಂದು ಕೇಳಿದ. ನೌಕರ ಹೇಳುತ್ತಾನೆ, ಇದ್ದಾರೆ, ಅವರು ಕೆಲಸ ಮಾಡುತ್ತಿದ್ದಾರೆ ಎಂದ. ವ್ಯಕ್ತಿ ಕೇಳಿದ, ನಾನು ಅವರ ಜೊತೆ ಮಾತನಾಡಬಹುದೇ ಎಂದಾಗ ನೌಕರ ಹೇಳಿದ, ಅವಶ್ಯವಾಗಿ ಮಾತನಾಡಬಹುದು, ಕುಳಿತುಕೊಳ್ಳಿ, ಕರೆದುಕೊಂಡು ಬರುತ್ತೇನೆ ಎಂದು. ಆಗ ನೌಕರ ಬೆಂಜಮಿನ್ ಫ್ರಾಂಕ್ಲಿನ್ ಅವರ ಹತ್ತಿರ ಹೋಗಿ, ನಿಮ್ಮ ಜೊತೆ ಒಬ್ಬ ವ್ಯಕ್ತಿ ಮಾತನಾಡಲು ಇಚ್ಛಿಸುತ್ತಿದ್ದಾರೆ ಎಂದ. ಹೊರಗಡೆ ಕುಳಿತ ವ್ಯಕ್ತಿಯು ತನ್ನ ಮನಸ್ಸಿನ ಒಳಗೊಳಗೆ ಯೋಚಿಸುತ್ತಾ, ನಾನು ಅವರ ಜೊತೆ ಮಾತನಾಡಿದರೆ ಈ ಪುಸ್ತಕ ಇನ್ನೂ ಕಡಿಮೆ ದರದಲ್ಲಿ ಪಡೆಯಬಹುದು ಎಂದು. ಆಗ ಬೆಂಜಮಿನ್ ಫ್ರಾಂಕ್ಲಿನ್ ಅವರು ಬಂದರು. ಆ ವ್ಯಕ್ತಿ ಅವರಿಗೆ ಕೇಳುತ್ತಾನೆ, ಈ ಪುಸ್ತಕಕ್ಕೆ ಕಡಿಮೆ ಎಂದರೆ ಎಷ್ಟಕ್ಕೆ ಕೊಡುತ್ತೀರಾ ಎಂದು. ಆಗ ಬೆಂಜಮಿನ್ ಫ್ರಾಂಕ್ಲಿನ್ ಹೇಳುತ್ತಾರೆ, $4.25 ಎಂದು. ಆಗ ವ್ಯಕ್ತಿ ಆಶ್ಚರ್ಯದಿಂದ, $4.25? ನಿಮ್ಮ ನೌಕರ ಇದನ್ನು $4ಗೆ ಕೊಡುತ್ತೇನೆ ಎಂದು ಹೇಳಿದ ಎಂದು ಆಶ್ಚರ್ಯದಿಂದ ಬೆಂಜಮಿನ್ ಫ್ರಾಂಕ್ಲಿನ್ ಅವರನ್ನು ಕೇಳಿದಾಗ ಬೆಂಜಮಿನ್ ಫ್ರಾಂಕ್ಲಿನ್ ಅವರು ಹೇಳುತ್ತಾರೆ, ನನ್ನ ನೌಕರ ಸರಿಯಾದ ಬೆಲೆಯನ್ನೇ ಹೇಳಿದ್ದಾನೆ, ಆದರೆ ನೀನು ನನ್ನ ಜೊತೆ ಮಾತನಾಡುತ್ತೇನೆ ಎಂದು ಹೇಳಿದಾಗ ನಿನ್ನ ಸಲುವಾಗಿ ಅವನು ತನ್ನ ಕೆಲಸ ಬಿಟ್ಟು ನನ್ನ ಕರೆಯಲು ಬಂದ. ಅಲ್ಲಿ ಅವನ ಸಮಯ ಸಹ ಹಾಳಾಯಿತು. ಅದರ ಜೊತೆಯಲ್ಲಿ ನನ್ನ ಕೆಲಸವೂ ಸಹ ಬಿಟ್ಟು ಬಂದಿದ್ದರಿಂದ ನನ್ನ ಸಮಯವೂ ಹಾಳಾಯಿತು. ಅದಕ್ಕಾಗಿ $4.25 ಎಂದ. ಕೊನೆಗೆ ವ್ಯಕ್ತಿ ಇನ್ನೊಂದು ಸಾರಿ ಯೋಚನೆ ಮಾಡಿ ಪುನಃ ಬೆಂಜಮಿನ್ ಫ್ರಾಂಕ್ಲಿನ್ ಅವರಿಗೆ ಕೇಳುತ್ತಾನೆ, ಕೊನೆಗೆ ಹೇಳಿ, ಎಷ್ಟು ದರಕ್ಕೆ ಕೊಡುತ್ತೀರಾ ಎಂದು. ಆಗ ಬೆಂಜಮಿನ್ ಫ್ರಾಂಕ್ಲಿನ್ ಅವರು ಹೇಳುತ್ತಾರೆ, $5 ಎಂದು. ವ್ಯಕ್ತಿ ಆಶ್ಚರ್ಯದಿಂದ, $5 ಎಂದು ಕೇಳುತ್ತಾನೆ. ಆಗ ತಾನೇ $4.25 ಎಂದಿದ್ದಿರಲ್ಲ ಎಂದು. ಬೆಂಜಮಿನ್ ಫ್ರಾಂಕ್ಲಿನ್ ಅವರು ಹೇಳುತ್ತಾರೆ, ನಾನು ನಿನಗೆ 2 ನಿಮಿಷದ ಮೊದಲು ಹೇಳಿದ್ದೆ, ಈಗ ಅದು $5 ಆಯಿತು ಎಂದು. ಬೆಂಜಮಿನ್ ಫ್ರಾಂಕ್ಲಿನ್ ಅವರು ಹೇಳುತ್ತಾರೆ, ನಿಮಗೆ ಸಮಯದ ಮಹತ್ವ ಗೊತ್ತಿರಬೇಕು. ಯಾರು ಸಮಯದ ಜೊತೆ ಚಲಿಸುವುದಿಲ್ಲವೋ, ಅದರ ಮೌಲ್ಯವನ್ನು ತಿಳಿಯುವುದಿಲ್ಲವೋ, ಬಹಳ ದೊಡ್ಡ ಸಂಕಟದಲ್ಲಿ ಸಿಲುಕುವ ಸಂಭವ ಹೆಚ್ಚಾಗುತ್ತದೆ. ಹೇಗೆ ದಿನ ಕಳೆಯುತ್ತಾ ಹೋಗುತ್ತವೆಯೋ ವಸ್ತುಗಳ ಬೆಲೆ ಹೆಚ್ಚಾಗುತ್ತಾ ಹೋಗುತ್ತದೆ. ಆಗ ವ್ಯಕ್ತಿಗೆ ಬೆಂಜಮಿನ್ ಫ್ರಾಂಕ್ಲಿನ್ ಹೇಳಿದ ಮಾತುಗಳ ಬಗ್ಗೆ ಅರ್ಥವಾಗಿತ್ತು. ಅವನು ಏನೂ ಮಾತನಾಡದೆ $5 ಕೊಟ್ಟು ಖರೀದಿಸಿದ. ಅವನು ಪುಸ್ತಕ ತೆಗೆದುಕೊಂಡು ಹೊರಗೆ ಬಂದ. $4 ಬದಲಾಗಿ $5 ಕೊಟ್ಟದ್ದು ಆ ವ್ಯಕ್ತಿಗೆ ದುಃಖ ಇರಲಿಲ್ಲ. ಬದಲಿಗೆ ಅವನ ಮನಸ್ಸು ಪ್ರಸನ್ನವಾಗಿತ್ತು, ಏಕೆಂದರೆ ಅವನಿಗೆ ಸಮಯದ ಮಹತ್ವ ತಿಳಿದಿತ್ತು. ಫ್ರೆಂಡ್ಸ್, ಈಗಿನ ಕಾಲದಲ್ಲಿಯೂ ಸಹ ಬಹಳಷ್ಟು ಜನ ಇದ್ದಾರೆ, ಅವರಿಗೆ 10-15 ನಿಮಿಷದ ಕಿಮ್ಮತ್ತು ಸಹ ಗೊತ್ತಿಲ್ಲ. ಇದೇ 10-15 ನಿಮಿಷದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಬಹುದು ಎಂದು. ಯಾರು ಸಮಯಕ್ಕೆ ಮಹತ್ವ ಕೊಡುತ್ತಾರೋ ಸಮಯ ಮುಂದೊಂದು ದಿನ ಅವರಿಗೆ ಮಹತ್ವ ಕೊಡುತ್ತದೆ. ಸಮಯದ ಈ ಸದ್ಬಳಕೆಯನ್ನು ನಾವು ಪ್ರತಿ ಕ್ಷಣ ಮಾಡುತ್ತಿರಬೇಕು. ವಿದ್ಯಾರ್ಥಿಗಳೇ, ನಿಮ್ಮ ತರಗತಿಯಲ್ಲಿ ಆಕಸ್ಮಿಕವಾಗಿ ಶಿಕ್ಷಕರು ಬರುವುದು 10 ನಿಮಿಷ ತಡವಾಯಿತು ಅಂತ ಇಟ್ಟುಕೊಳ್ಳಿ. ಆ ಸಮಯವನ್ನು ನೀವು ಗಣಿತದಲ್ಲಿ ಬರುವ ಸೂತ್ರಗಳನ್ನಾಗಲಿ, ಅಥವಾ ವಿಜ್ಞಾನದಲ್ಲಿ ಬರುವ ಚಿತ್ರಗಳನ್ನಾಗಲಿ, ಅಥವಾ ಸಮಾಜದಲ್ಲಿ ಬರುವ ನಕ್ಷೆಯನ್ನಾಗಲಿ ರಚಿಸಲು, ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಕವಿತೆಗಳನ್ನು ಕಂಠಪಾಠ ಮಾಡಲು ಬಳಸಬೇಕು. ಈ ರೀತಿ ಮಾಡುತ್ತಾ ಹೋದರೆ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಲು ಸಾಧ್ಯವಾಗುತ್ತದೆ.
ಹಾಗೂ ಜೀವನದಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ಸಹ ಮಾಡಬಹುದು. ಸಮಯದ ಮಹತ್ವದ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ, ಏಕೆಂದರೆ ಬೆಳ್ಳಿ ಬಂಗಾರ ಹಣ ಕಳೆದರೆ ಅದನ್ನು ಪುನಃ ಗಳಿಸಬಹುದು. ಆದರೆ ಸಮಯವನ್ನು ಕಳೆದುಕೊಂಡರೆ ಆ ಸಮಯವನ್ನು ಮರಳಿ ಪಡೆಯಲು ಅಸಾಧ್ಯ. ಶೇಕ್ಸ್ಪಿಯರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರು ಸಮಯವನ್ನು ಹಾಳು ಮಾಡುತ್ತಾರೋ ಅವರನ್ನು ಸಮಯವೂ ಹಾಳು ಮಾಡುತ್ತದೆ ಎಂದು. ಫ್ರೆಂಡ್ಸ್, ಈ ಮಾತು ನಿಜ ಅಲ್ವಾ? ಹಾಗಾದರೆ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬ ವ್ಯಕ್ತಿ ಇನ್ನು ಮುಂದೆ ತಮ್ಮ ಸಮಯದ ಸದ್ಬಳಕೆ ಮಾಡಿಕೊಳ್ಳುವಿರಿ ಎಂಬ ಆಶಯದೊಂದಿಗೆ ಈ ವಿಡಿಯೋ ಮುಗಿಸುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.